ವರ್ತೂರವರು ಮನೇಲಿದ್ದಾಗ ಹೇಳ್ತಾ ಇದ್ರು ಅಂದ್ರೆ ಸಂಗೀತ ತುಕಾಲಿಗೆ ತುಂಬಾ ಸತಿ ಹೇಳಿದ್ದಾರೆ. ನಾನೇನಾದ್ರೂ ಮನೆಯಿಂದ ಹೊರಗೆ ಹೋಗ್ಬಿಟ್ರೆ ನೀನು ಸಂಗೀತ ಟೀಮಲ್ಲಿರು, ನಿನ್ಗೆ ಸಂಗೀತ ಆದ್ರೆ ಸರಿ, ಸಂಗೀತ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಎದುರೆದ್ರಿಗೆ ಏನೇನಿರುತ್ತೆ ಅದನ್ನ ಹೇಳ್ತಾರೆ ಅಂತ ಆಕ್ಚುಲಿ ಒಂದ್ 2 ಸತಿ ಆದ್ರೂ ಹೇಳಿದ್ದಾರೆ ಅನ್ಸುತ್ತೆ ವರ್ತೂರವರು. ವರ್ತೂರವ್ರಿಗೆ ಸಂಗೀತ ಅಲ್ಲಿ ಯಾವ ಗುಣ ತುಂಬಾ ಇಷ್ಟ ಆಯ್ತು ಅಂತ? ಮೇಡಮ್, ನನ್ಗೆ ಸಂಗೀತನಲ್ಲಿ ಒಂದು ಗುಣ ಏನ್ ಇಷ್ಟ ಅಂದ್ರೆ ಅವ್ರ ಜೊತೆಲೇ ಇದ್ದು ಅವ್ರದ್ದು ತಪ್ಪು ಕಾಣಿಸಿದ್ರೆ ಹೇಳ್ಬಿಡ್ತಾಳೆ. ಆ ಡೈರೆಕ್ಟ್ ಆಗಿ ಹೇಳೋದು ಇದೆಯಲ್ಲ, ಶುಗರ್ ಕೋಟಿಂಗು ಆ ಮನೆಯಲ್ಲಿ ಹುಡುಗಿಯಾಗಿ ಕಮ್ಮಿ ಮಾಡಿರೋದು ಸಂಗೀತ ಒಬ್ಳೆ. ಶುಗರ್ ಕೋಟಿಂಗು ಆ ಮನೇಲಿ ಸೃಷ್ಟಿ ಮಾಡಿದ್ ನಾನು ಒಬ್ಳೆನಾ? ಸೃಷ್ಟಿ ಅಲ್ಲಮ್ಮ, ಕಡಿಮೆ ಮಾಡಿದ್ದು ಅಂತ ಹೇಳಿದ್ದು. ಕಡಿಮೆ ಮಾಡಿದ ಅದು ತುಂಬಾ ದೂರ ಇದಾರಲ್ಲ ವರ್ತೂರಲ್ಲಿ, ಸೊ ಹಂಗಾಗಿ ಸ್ವಲ್ಪ ಮಾತಾಡೋದು ಹಂಗಾಗ್ಬಿಟ್ಟಿದೆ. ಓಕೆ, ಸಂಗೀತ ಅವರಿಗೆ ವರ್ತೂರ್ ಬಗ್ಗೆ ತುಂಬಾ ಖುಷಿಯಾದ ವಿಚಾರ ಯಾವುದು? ಅವರು ಎಷ್ಟು ಮುಗ್ಧ ಅಂದರೆ ಸ್ಟಾರ್ಟಿಂಗಿಂದನೂ ಅಷ್ಟೇ ಅವ್ರು ಹೇಗಿದ್ದಾರೋ ಅವ್ರು ಹಾಗೆ ಕೊನೆವರೆಗೂ ಬಂದಿದ್ದಾರೆ. ಎಲ್ಲರೂ ಹೇಳೋರು ಟಾಸ್ಕ್ ಮಾಡಲ್ಲ ಅಂತ, ಎಷ್ಟು ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡೋರು, ಅದನ್ನ ಯಾರೂ ನೋಟಿಸ್ ಮಾಡ್ತಾ ಇರಲಿಲ್ಲ. ಇವರು ಆಗಲ್ಲ ನಂಗೆ ಟಾಸ್ಕ್ ಮಾಡೋಕ್ಕೆ ಅಂದರೆ ಒಪ್ಕೊಳ್ಳೋರು. ಬೇರೆಯವ್ರ ಥರ ಆಗಕ್ಕಾಗ್ದೇನೋ ಹೋಗಿ ಅಟೆಂಪ್ಟ್ ಮಾಡಿ ಸೋಲೋದಲ್ಲ. ಆಗಲ್ಲ ಅಂದರೆ ಆಗಲ್ಲ ಅಂತ ಅಲ್ಲಿಗೆ ಹೇಳ್ತಿದ್ರು. ಇವ್ರು ಇಷ್ಟ ಇಲ್ವಾ, ನೀನು ಹಿಂಗೆ ಹೇಳಿದ್ಯಾ, ನೀನು ತಪ್ಪು ಮಾಡಿದ್ಯಾ ಅಂತ ಅಲ್ಲಿಗೆ ಹೇಳೋರು, ಯಾರಿಗೂ ಹೆದರೋರಲ್ಲ. ಆ್ಯಂಡ್ ಸುಮ್ಮನೆ ಹೋಗ್ಬಿಟ್ಟು ಕಿರಿಕ್ ಮಾಡಲ್ಲ, ಸುಮ್ಮನೆ ಹೋಗಿ ರೇಸ್ ಮಾಡಿ ವಾಯ್ಸ್ ಮಾಡಿ ಮಾತಾಡೋದೆಲ್ಲ ಮಾಡ್ತಾ ಇರಲಿಲ್ಲ ಅವರು. ಸೊ ನಂಗೆ ಅವರು ಈ ವ್ಯಕ್ತಿತ್ವ ತುಂಬ ಇಷ್ಟ. ಲೈಕ್ ಓಪನ್ ಆಗಿ ಬೈಯೋದಾದ್ರೆ, ಆ್ಯಂಡ್ ಇಷ್ಟ ಇಲ್ಲ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಅಂದರೆ ಹಿಂಸೆ ಕೊಡ್ತಾವ್ರಲ್ವಾ, ಹೋಗಿ ನಿಂತ್ಕೊಂಡು ಹೇಳ್ಬೇಕಲ್ವಾ ಅಂದ್ಬಿಟ್ಟು ಅಷ್ಟೇ. ಸೊ ಏನಿದ್ರು ಅವರು ಕೊನೆವರೆಗೂ ಹೇಗೆ ಕಾಣಿಸ್ಕೊಂಡ್ರು ಅದೇ ವರ್ತೂರ್ ಸಂತೋಷ್ ಅವರು. ಎಲ್ಲೂ ಕೂಡ ಏನು ಫೇಕ್ ಮಾಡೋಕೆ ಹೋಗಿಲ್ಲ ಅವರು. ಓಕೆ.